Hello everyone, welcome to Sanmargaha classes. Data handling. In this chapter, look at the question number 4. A pictorial representation of data using symbols is known as option A bar graph, B pictograph, C circle graph, D double bar graph. Okay, so ಇಲ್ಲಿ ಕರೆಕ್ಟ್ ಆಪ್ಷನ್ ಯಾವ್ದಾಗುತ್ತೆ? ಪಿಕ್ಟೋಗ್ರಾಫ್ ಆಗುತ್ತೆ. ಓಕೆ, ಸೊ ಬಿ ಇಸ್ ದಿ ಕರೆಕ್ಟ್ ಒನ್. ಸೊ ಇಲ್ಲಿ ಯಾಕೆ ಪಿಕ್ಟೋಗ್ರಾಫ್ ಆಲ್ಸೋ ಪಿಕ್ಟೋರಿಯಲ್ ಅಂತ ಹೇಳ್ತೇವೆ. ಸೊ ಯೂಸಸ್ ಐಕಾನ್ ಆರ್ ಸಿಂಬಾಲ್ಸ್ ಟು ರೆಪ್ರೆಸೆಂಟ್ ಎ ಸ್ಪೆಸಿಫಿಕ್ ಕ್ವಾಂಟಿಟಿ ಆಫ್ ಡಾಟಾ. ಸೊ ಇಲ್ಲಿ ಪಿಕ್ಚರ್ ಮೂಲಕ ಡಾಟಾ ಎಷ್ಟಿದೆ ಏನು ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇರತ್ತೆ. ಸೊ ಇಂದ ಟೇಬಲ್ಸ್ ಗಿವನ್ ಟೇಬಲ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಸಿಂಬಲ್ ಇಲ್ಲಿ ಸ್ಮೈಲಿ ಸಿಂಬಲ್ ಇದೆ. ಸೊ ದಿಸ್ ಸ್ಮೈಲಿ, ದಿಸ್ ಈಸ್ ದಿ key state. Okay, one smiley symbol represents 4 children alva. By counting the symbols and multiplying by 4, we can find the total number of students of each category sigatte. Bus, car, walking, bicycle, ಎಷ್ಟು ಜನ ಸ್ಟೂಡೆಂಟ್ಸ್ ಅಂತ ನಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಇದನ್ನ ನಾವು ಪಿಕ್ಟೋಗ್ರಾಫ್ ಅಂತ ಹೇಳ್ತೇವೆ. ಈ ರೀತಿಯಲ್ಲಿ ಡಾಟಾವನ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ತೇವೆ. ಹಾಗಾದ್ರೆ ಇಲ್ಲಿ ಬಾರ್ ಗ್ರಾಫ್ ಏನ್ ಹೇಳತ್ತೆ? ಸೊ ಯೂಸಸ್ ರೆಕ್ಟ್ಯಾಂಗ್ಯುಲರ್ ಬಾರ್ಸ್ ಆಫ್ ಡಿಫ್ರೆಂಟ್ ಹೈಟ್ಸ್ ಟು ಶೋ ಡಾಟಾ. ಓಕೆ, ಸೊ ಇಲ್ಲಿ ಹೇಗ್ ತೋರಿಸ್ತಾ ಇರತ್ತೆ? ಬಾರ್ಸ್ ಅಲ್ಲಿ ಇದರ ಹೈಟ್ ಮೇಲೆ ಇದರ ಡಾಟಾವನ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಓಕೆ, ಸರ್ಕಲ್ ಗ್ರಾಫ್ ಆರ್ ಇದನ್ನ ಪೈ ಚಾರ್ಟ್ ಅಂತ ಕೂಡ ಹೇಳ್ತಾರೆ. ಯೂಸಸ್ circle divided into sectors show portions. ಸೊ ಎಷ್ಟೆಷ್ಟು ಪೋರ್ಷನ್ ಅಲ್ಲಿ ಏನೇನಿದೆ ಅನ್ನೋದನ್ನ ನಾವು ಸರ್ಕಲ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇರ್ತೇವೆ. ಡಬಲ್ ಗ್ರಾಫ್ ಏನ್ ಹೇಳತ್ತೆ? ಯೂಸಸ್ 2 sets of bars side by side. ಸೈಡ್ ಬೈ ಸೈಡ್ ಅಲ್ಲಿ ಇರತ್ತೆ. ಕಂಪೇರ್ 2 different groups of ಡಾಟಾವನ್ನ ಹೇಳತ್ತೆ. ಓಕೆ, ಥ್ಯಾಂಕ್ ಯು.